ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ ಪ್ರೀತಿಯ ಈ ನಿಮ್ಮ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ಸಡನ್ನಾಗಿ 4 ದಿನಗಳ ಹಿಂದ್ಗಡೆ ಎಲ್ಲ ಪ್ರತಿಯೊಂದು ಆ್ಯಂಡ್ರಾಯ್ಡ್ ಮೊಬೈಲು ರಾತ್ರಿನೇ ಕಾಲ್ ಡೈಲರ್ ಅನ್ನೋದು ಚೇಂಜ್ ಆಗಿದೆ. ಅದರಿಂದ ತುಂಬ ಜನ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ತುಂಬ ಜನ ನಮ್ಮ ಹಳ್ಳಿ ಜನ ಆಗಿರ್ಬೋದು, ತುಂಬ ಜನ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ. ಯಾಕಂದರೆ ಮೊದಲಿಗೆ ಆ ರೀತಿ ಇತ್ತು ಕಾಲ್ ರಿಸೀವ್ ಮಾಡೋದು. ಬಟ್ ಇವಾಗ ಕಾಲರ್ ಡೈಲರ್ ಅನ್ನೋದು ಚೇಂಜ್ ಆಗಿಬಿಟ್ಟಿದೆ. ಯಾಕಪ್ಪ ಏನಾಯಿತು, ತುಂಬ ಜನ ಭಯನೂ ಪಟ್ಟಿದ್ದಾರೆ, ಮತ್ತು ಅದ್ರ ಜೊತೆ ತುಂಬ ಜನ ಇದನ್ನ ರಿಸೀವ್ ಮಾಡೋಕ್ಕೆ ಬರ್ತಾಯಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಆ್ಯಕ್ಚುಲಿ ನಾನು ನಿಮಗೆ ಈ ಒಂದು ತುಂಬ ಸಿಂಪಲ್, ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿದ್ದು ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ. ಯಾರೆಲ್ಲ ಆ್ಯಂಡ್ರಾಯ್ಡ್ ಮೊಬೈಲ್ಸ್ ಇದ್ದಾರೆ ಪ್ರತಿಯೊಬ್ಬರು ಹೇಳ್ತೀನಿ, ನಿಮ್ಮ ಒಂದು ಕಾಲ್ ಡೈಲರ್ ಅನ್ನೋದು ಚೇಂಜ್ ಆಗಿದ್ದಿಲ್ಲ. ಆ ಚೇಂಜ್ ಆದ ಡೈಲರ್ ಅನ್ನೋದು ಮತ್ತೆ ವಾಪಸ್ ನಮ್ಮ ಹಳೇ ಓಲ್ಡ್ ವರ್ಷನ್ ಇದ್ದಲ್ಲ, ಹಳೇ ಡೈಲರ್ ಪ್ಯಾಡನ್ನು ಯಾವ ರೀತಿ ನಾವು ವಾಪಸ್ ಮತ್ತೆ ಇನ್ಸ್ಟಾಲ್ ಮಾಡೋದು ಅಂತ ನಾನು ನಿಮಗೆ ಈ ಒಂದು ಸಂಪೂರ್ಣ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೇನೆ. ಜಸ್ಟ್ ನಿಮಗೆ ಜಾಸ್ತಿ ಹತ್ತಲ್ಲ, ಅದು ಟೈಮಿಂಗ್ ತೊಗೊಲ್ಲ. ಜಸ್ಟ್ 2 ಮಿನಿಟ್ಸಲ್ಲಿ ನಿಮ್ಮ ಡೈಲ್ ಪ್ಯಾಡ್ ಮತ್ತೆ ನೀವು ವಾಪಸ್ ರಿಕವರಿ ಮಾಡ್ಬೋದು. ಈ ಹೊಸದು ರಿಮೂವ್ ಮಾಡಿ ಹಳೆಯದು ತರ್ಬೋದು. ಅದು ಯಾವ ರೀತಿ ಏನು ಎಲ್ಲ ನಾನು ನಿಮಗೆ ಈ ಒಂದು ಸಂಪೂರ್ಣ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೇನೆ ಅಂತ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಯಾರು ಲಾಸ್ ಮಾಡ್ತಾರೋ ಪ್ಲೀಸ್ ಬೇಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದ ಬಟನ್ ಟನ್ ಅಂತ ಕ್ಲಿಕ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ. ಯಾಕಂದರೆ ಸದ್ಯದಲ್ಲೇ 100K ರೀಚ್ ಆಗ್ತದೆ, ಬೇಗ ನೀವು ಅದರಲ್ಲಿ ಜಾಯ್ನ್ ಆಗಿ ಅಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡಿ ಬನ್ನಿ. ಮೊದಲನೇದು ಹೇಳ್ಬೇಕಾದ್ರೆ ರಾತ್ರಿನೇ ಚೇಂಜ್ ಆಗಿಬಿಟ್ಟಿದೆ. ಎಲ್ಲ ಆ್ಯಂಡ್ರಾಯ್ಡ್ಸ್ ಮೊಬೈಲ್ಸ್ ಆಲ್ಮೋಸ್ಟ್ ತುಂಬ ಚೇಂಜ್ ಆಗಿಬಿಟ್ಟಿದೆ. ಅದರಲ್ಲಿ ನನ್ನ ಮೊಬೈಲು ಆ್ಯಂಡ್ರಾಯ್ಡ್ ನನ್ನ ಹತ್ರನೂ ಇದೆ, ಕಡೆ ನಿಮ್ಮ ಹತ್ರನೂ ಇದೆ, ಪ್ರತಿಯೊಬ್ಬರ ಹತ್ತಿರ ಮೊಬೈಲ್ ಇದೆ. ಯಾಕಪ್ಪ ಅಂದರೆ ಈಗ ನೀವು ಮೊಬೈಲ್ ಇದ್ದೀರ ಅಂತ ನೋಡ್ತಾ ಇದ್ದೀರಲ್ಲ, ಅಂದರೆ ನಿಮ್ಮ ಹತ್ರ ಮೊಬೈಲ್ ಇದೆ ಅಂದ ತಕ್ಷಣ ನೀವು ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ಹೌದಲ್ಲ? ನಿಮ್ಮದು ಕಾಲ್ ಡೈಲರ್ ಅನ್ನೋದು ಚೇಂಜ್ ಆಗಿದೆ. ಆ ಒಂದು ಕಾರಣಕ್ಕೋಸ್ಕರ ನೀವು ವಾಪಸ್ ಅದನ್ನು ಮತ್ತೆ ನಮ್ಮ ಹಳೆ ಕಾಲ್ ಡೈಲರ್ ಪ್ಯಾಡ್ ಅನ್ನೋದು ಯಾವ ರೀತಿ ನಾವು ವಾಪಸ್ ರಿಕವರಿ ಮಾಡೋದು ತುಂಬ ಸಿಂಪಲ್. ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಏನೂ ಇಲ್ಲ, ಜಸ್ಟ್ ಒಂದು ಟ್ರಿಕ್ಸ್ ಇದೆ, ಅದ್ರ ಮೂಲಕ ನೀವು ಆರಾಮಾಗಿ ರಿಕವರಿ ಮಾಡ್ಕೊಳ್ಬೋದು. ವಾಪಸ್ ನಿಮ್ಮ ಓಲ್ಡ್ ಕಾಲರ್ ಡೈಲ್ ಪ್ಯಾಡ್ ಅಂತ ಅದನ್ನು ರಿಕವರಿ ಮಾಡ್ಕೊಳ್ಬೋದು. ಅದು ಯಾವ ರೀತಿ ತುಂಬ ಸಿಂಪಲ್. ನಾನು ನಿಮಗೆ ಸೈಡ್ ಮೊಬೈಲ್ ಸ್ಕ್ರೀನ್ ಮೂಲಕ ಕೂಡ ಹಾಕಿರ್ತೀನಿ. ಯಾವ ರೀತಿ ಅಂದರೆ ತುಂಬ ಸಿಂಪಲ್. ನಾನು ನಿಮಗೆ ಮೊದಲು ಮುಟ್ಟು ಸೈಡ್ಗೆ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿರ್ತೀನಿ. ಮೊದಲನೇ ಮುಟ್ಟು ನಿಮ್ಮ ಕಾಲರ್ ID ಅಂದರೆ ನಿಮ್ಮ ಕಾಲರ್ ಡೈಲ್ ಪ್ಯಾಡ್ ಓಪನ್ ಮಾಡಿದ ತಕ್ಷಣ ನೀವು ಯಾವ ರೀತಿ ಇತ್ತು ನೋಡಿ, ಎಲ್ಲ ಚೇಂಜ್ ಆಗಿದೆ. ಮೊದಲಿನಂಗೆ ಇಲ್ಲ, ಎಲ್ಲ ಚೇಂಜ್ ಆಗಿದೆ ನೋಡ್ಕೊಳ್ಬೋದು. ಇದೆಲ್ಲ ಚೇಂಜ್ ಆಗಿಬಿಟ್ಟಿದೆ. ಪ್ರತಿಯೊಂದು ಕಾಲರ್ ಡೈಲರ್ ಅನ್ನೋದು ಚೇಂಜ್ ಆಗಿದೆ ಆ್ಯಂಡ್ರಾಯ್ಡ್ ಮೊಬೈಲ್ಸಲ್ಲಿ ಆಲ್ಮೋಸ್ಟ್ ಆ್ಯಕ್ಚುಲಿ ಬಂದ್ಬಿಟ್ಟು 4 ದಿನಗಳ ಹಿಂದುಗಡೆಯಿಂದ. ಅದಕ್ಕೋಸ್ಕರ ತುಂಬ ಜನರಿಗೆ ಪ್ರಾಬ್ಲಮ್ ಆಗ್ತಿದೆ. ಏನೂ ಇಲ್ಲ, ತುಂಬ ಸಿಂಪಲ್. ಯಾವ ರೀತಿ ನಾವು ಈಗ ಅಂದರೆ ಕಾಲ್ ಡೈಲರ್ ಅನ್ನೋದು ಚೇಂಜ್ ಆಗಿಲ್ಲ, ಅದನ್ನ ವಾಪಸ್ ನಾವು ಓಲ್ಡ್ ವರ್ಷನ್ ಯಾವ ರೀತಿ ಇನ್ಸ್ಟಾಲ್ ಮಾಡೋದು ತುಂಬ ಸಿಂಪಲ್. ಯಾವ ರೀತಿ ಮಾಡೋದು ಏನೂ ಮಾಡೋಂಗಿಲ್ಲ, ಜಸ್ಟ್ ನೀವು ಮೊದಲು ಮುಟ್ಟು ನಿಮ್ಮೊಂದು ಮೊಬೈಲ್ ಸೆಟ್ಟಿಂಗ್ ಓಪನ್ ಮಾಡ್ಕೊಳ್ಳಿ. ಮೊಬೈಲ್ ಸೆಟ್ಟಿಂಗ್ ಓಪನ್ ಮಾಡಿದ ತಕ್ಷಣ ನೀವೇನು ಮಾಡ್ಕೋ, ಸೆಟ್ಟಿಂಗಲ್ಲಿ ಸರ್ಚ್ ಮಾಡ್ಕೊಳ್ಬೇಕು. ಏನಾದರೂ ಸರ್ಚ್ ಮಾಡ್ಕೋ, ಆ್ಯಪ್ಸ್ ಅಂತ ಸರ್ಚ್ ಮಾಡಿ. ಆ್ಯಪ್ಸ್ ಅಂತ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಆ್ಯಪ್ಸ್ ಬರುತ್ತೆ. ಇಲ್ಲಿ ಮೇಲ್ಗಡೆ ಬಂದುಬಿಟ್ಟು ಆ್ಯಪ್ ಮ್ಯಾನೇಜರ್ ಅಂತ ಬರುತ್ತಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ನಿಮಗೆ ಆ್ಯಕ್ಚುಲಿ ಬಂದ್ಬಿಟ್ಟು ನಾನು ನಿಮಗೆ ಹೇಳ್ಬೇಕಾದ್ರೆ ನೋಡಿ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ನೀವು ಏನು ಮಾಡಿ, ಇಲ್ಲಿ ಕಾಲ್ ಅಂದರೆ ಗೂಗಲ್ ಕಾಲ್ ಅಂತ ಒಂದು ಆಪ್ಷನ್ ಇರುತ್ತೆ ನೋಡಿ. ಜಸ್ಟ್ ಯಾಕಂದ್ರೆ ಮೊಬೈಲ್ ಫೋನ್ ಇದೆಲ್ಲ ಆ ಒಂದು ಕಾರಣಕ್ಕೋಸ್ಕರ ಅದರ ನೇಮ್ ಬಂದ್ಬಿಟ್ಟು ಗೂಗಲ್ ಕಾಲ್ ಅಂತ ಬರುತ್ತೆ. ಇಲ್ಲಿ ಫೋನ್ ಅಂತ ಇದೆ ನೋಡಿ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವೇನು ಮಾಡ್ಕೊ, ಮೇನ್ ಇಂಪಾರ್ಟೆಂಟ್ ಅಂದರೆ ಇದು ಆ್ಯಕ್ಚುಲಿ ಆ ನ್ಯೂ ಕಾಲರ್ ಡೈಲರ್ ಅನ್ನೋದು ಬರ್ಬೇಕು. ಕಾರಣ ಏನಂದ್ರೆ ಅಪ್ಡೇಟ್, ರಾತ್ರಿ ಎಲ್ಲ ಮೊಬೈಲ್ ಅಪ್ಡೇಟ್ ಆಗಿಬಿಟ್ಟಿದೆ. ಆ ಒಂದು ಕಾರಣಕ್ಕೋಸ್ಕರ ಅದು ಬಂದಿದೆ. ಅದೇನು ಬಂದಿದೆ ಅಂತ ಯಾರು ಭಯಪಡಕ್ಕೆ ಹೋಗ್ಬಿಡಿ, ದಯವಿಟ್ಟು ಅದನ್ನು ಭಯಪಡೋ ಅವಶ್ಯಕತೆನಿಲ್ಲ. ನಿಮ್ಮ ಮೊಬೈಲ್ ಯಾರು ಕಂಟ್ರೋಲ್ ತೊಗೊಂಡಿಲ್ಲ, ಯಾಕೆ ಮಾಡಿಲ್ಲ, ಏನೂ ಆಗಿಲ್ಲ. ಅದು ಆಟೋಮೆಟಿಕ್ ಸಿಸ್ಟಮಾಗಿ ಗೂಗಲ್ ಮೂಲಕ ಆಟೋಮೆಟಿಕ್ ಅಪ್ಡೇಟಿಗೆ ಆಗಿದೆ. ಅದನ್ನು ವಾಪಸ್ ನೀವು ರಿಕಾರ್ಡ್ ಮಾಡ್ಬೋದು. ಅದು ಯಾವ ರೀತಿ ತುಂಬ ಸಿಂಪಲ್, ಏನೂ ಇಲ್ಲ. ನೀವು ಓಪನ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ನಿಮ್ಮ ಸೆಟ್ಟಿಂಗಲ್ಲಿ ಓಪನ್ ಮಾಡಿ. ಸೆಟ್ಟಿಂಗಲ್ಲಿ ಓಪನ್ ಮಾಡಲಿಲ್ಲ ಅಂದರೆ ಏನು ಮಾಡಿ, ಡೈರೆಕ್ಟಿಗೆ ನಿಮ್ಮ ಅಪ್ಲಿಕೇಶನ್ ಇದ್ದರೆ ಜಸ್ಟ್ ಈ ಅಪ್ಲಿಕೇಶನ್ ಪ್ರೆಸ್ ಮಾಡ್ಕೊಂಡು ಜಸ್ಟ್ ಇಲ್ಲಿ ಇಂಪೋ ಅಂತ ಇರ್ತಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕೂಡ ಈ ರೀತಿ ಬರುತ್ತೆ. ಈ ರೀತಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ಮೇನ್ ಇಂಪಾರ್ಟೆಂಟ್ ಏನು ಮಾಡ್ಕೋ, ಸ್ಟಾಪ್ ಅಂತ ಮಾಡ್ಬೇಕು. ನಾವು ಸ್ಟಾಪ್ ಮೇನ್ ಇಂಪಾರ್ಟೆಂಟ್ ಇನ್ನು ಸ್ಟಾಪ್ ಮೇಲೆ ಕ್ಲಿಕ್ ಮಾಡಿ. ಸ್ಟಾಪ್ ಮಾಡಿದ ತಕ್ಷಣ ನೀವು ನೋಡ್ಕೊ, ಈ ಸ್ಟೋರೇಜ್ ಅಂತ ಇದೆಲ್ಲ, ಜಸ್ಟ್ ಈ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎಲ್ಲ ಡಾಟಾ ಕ್ಲಿಯರ್ ಮಾಡ್ಕೊಳ್ಳಿ. ಇದು ಇಂಪಾರ್ಟೆಂಟ್, ಎರಡೂ ಕ್ಲಿಯರ್ ಮಾಡಿಬಿಡಿ. ಓಕೆ, ಕ್ಲಿಯರ್ ಆದ ತಕ್ಷಣ ನೆಕ್ಸ್ಟ್ ಸ್ಟೆಪ್ ನೀವು ಮಾಡಬೇಕಾದ ಕೆಲಸ ಏನಾರ, ಇಲ್ಲಿ ಮೇಲ್ಗಡೆ 3 ಡಾಟ್ ಅಂತ ಒಂದು ಆಪ್ಷನ್ ಇದೆ. ಜಸ್ಟ್ ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಅದರ ನಂತರ ಮುಟ್ಟು ಇಲ್ಲಿ ನೋಡಿ ಅನ್ಲಿಸ್ಟೆಡ್ ಸಪೋರ್ಟ್ ಅಂದರೆ ನೋಡಿ ಅನ್ಲಿಸ್ಟೆಡ್ ಅಪ್ಡೇಟ್ಸ್ ಅಂತ ಇದೆಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಆಟೋಮೆಟಿಕ್ ನಿಮ್ಮ ಅಪ್ಡೇಟ್ ಏನಾಗಿಲ್ಲ ಆ ಅಪ್ಡೇಟ್ ಆಟೋಮೆಟಿಕ್ ರಿಮೂವ್ ಆಗಿಬಿಡುತ್ತೆ. ಜಸ್ಟ್ ನಾನು ಮಾಡ್ತೀನಿ ನೋಡಿ. ಓಕೆ, ಅನ್ಲಿಸ್ಟೆಡ್ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಅನ್ಲಿಸ್ಟೆಡ್ ಆಯ್ತು ನೋಡಿ, ಅಪ್ಡೇಟ್ ಹೋಯ್ತು. ಈಗ ಕಾಲರ್ ಡೈಲ್ ಪ್ಯಾಡ್ ಓಪನ್ ಮಾಡ್ತಾನೆ ಯಾವ ರೀತಿ ಬರುತ್ತೆ, ನಿಮ್ಮ ಮುಂದೆ ಓಪನ್ ಮಾಡ್ತಾನೆ ಬತ್ ನೋಡಿ, ಅಲ್ಲೇ ಕಾಲ್ ಡೈಲ್ ಪ್ಯಾಡ್ ಬತ್ ನೋಡಿ, ಡೈಲರ್ ಬತ್ ನೋಡಿ, ಹಳೇದು ಬತ್ ನೋಡಿ, ನೋಡಿದಲ್ಲ ಜಸ್ಟ್ ನೋಡಿ, ಹಳೇದಿತ್ತು ಹಳೇದು ಬತ್ ನೋಡಿ, ಓಲ್ಡ್ ಮೊದಲಿಗೆ ಯಾವ ರೀತಿ ಇತ್ತು ಅದೇ ರೀತಿ ಬತ್ ನೋಡಿ. ಈ ರೀತಿ ಮಾಡಿ ಆ್ಯಕ್ಚುಲಿ ಇದು ಪ್ರತಿಯೊಂದು ಮೊಬೈಲಲ್ಲಿ ಈ ರೀತಿ ನೀವು ಮಾಡಿ ನಿಮ್ಮ ಹಳೆ ಕಾಲರ್ ಡೈಲ್ ಪ್ಯಾಡನ್ನು ವಾಪಸ್ ಓಪನ್ ಮಾಡ್ಬೋದು. ನೀವು ಕಾಲರ್ ಇದನ್ನ ID ಮೇನ್ ಇಂಪಾರ್ಟೆಂಟು, ಏನೂ ಇಲ್ಲ, ತುಂಬ ಸಿಂಪಲ್. ಮೊದಲು ಮುಟ್ಟು ನಾನು ನಿಮಗೆ ಸರಿಯಾಗಿ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಆಫ್ ಮಾಡ್ತೀನಿ. ಈ ರೀತಿ ಮಾಡಿ ನೀವು ನಿಮ್ಮ ಒಂದು ಮೊಬೈಲ್ ಏನು ಹೊಸ ನೀವು ಅಪ್ಡೇಟ್ ಆಗಿದೆ ಅದನ್ನು ರಿಮೂವ್ ಮಾಡ್ಬೋದು, ಹಳೆ ವರ್ಷನ್ ಮತ್ತೆ ತೊಗೊಳ್ಬೋದು. ಆದರೆ ಬಟ್ ಇದು ಪ್ರತಿಯೊಂದು ಮೊಬೈಲಲ್ಲಿ ಮಾಡ್ಕೊಳ್ಳಿ, ಎಲ್ಲ ಮೊಬೈಲಲ್ಲಿ ಕೂಡ ಆಗುತ್ತೆ, ಅದೇನು ಪ್ರಾಬ್ಲಮ್ ಇಲ್ಲ. ಮತ್ತೆ ನಿಮಗೆ ಹೊಸದು ಬೇಕಾದರೆ ಏನು ಮಾಡೋದು, ಮತ್ತೆ ಪ್ಲೇಸ್ಟೋರ್ ಬಂದುಬಿಟ್ಟು ನೀವು ಅಪ್ಡೇಟ್ ಮಾಡಬೇಕು. ಅಪ್ಡೇಟ್ ಮಾಡಿದ್ರೆ ಹೊಸದು ಬರುತ್ತೆ. ಅಪ್ಡೇಟ್ ಮಾಡಲಿಲ್ಲ ಮತ್ತು ಈ ರೀತಿ ನೀವು ಎಲ್ಲ ಇಷ್ಟು ಡಾಟಾ
ಕ್ಲಿಯರ್ ಮತ್ತು ಸ್ಟಾಪ್ ಎಲ್ಲ ಮಾಡಿ ಮತ್ತು ಸ್ಟೋರೇಜ್ ಮಾಡಿ ಬ್ಯಾಕಪ್ ಮಾಡಿ ಎಲ್ಲ ಇದು ಮಾಡಿದ್ರೆ ಆಟೋಮೆಟಿಕ್ ಮತ್ತೆ ನಿಮಗೆ ಓಲ್ಡ್ ಬರುತ್ತೆ. ಅದು ಯಾವ ರೀತಿ ಬರುತ್ತೆ ಏನೋಲ್ಲ ನಾನು ನಿಮಗೆ ಸರಿ ಮೊಬೈಲ್ ಸ್ಕ್ರೀನ್ ಮೂಲಕನೇ ತೋರಿಸ್ಕೊಟ್ಟಿದ್ದೀನಿ ಅಂತ ಆಯ್ತಾ. ಏನೋಲ್ಲ ತುಂಬ ಸಿಂಪಲ್. ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಬ್ಬರು ಕೂಡ ಒಂದು ಡೌಟ್ ಆಗಿತ್ತು, ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ಮಾಡಿ ನಿಮಗೆ ತಿಳಿಸ್ಬೇಕಂತ ಮಾಡ್ತಾಯಿದ್ದೀನಿ. ನಾನು ಆಲ್ಮೋಸ್ಟ್ ಹೇಳ್ಬೇಕಾದ್ರೆ ನಮ್ಮ ಕುಟುಂಬದಲ್ಲೇ ಗೊತ್ತಿಲ್ಲ, ನಮ್ಮ ಫ್ಯಾಮಿಲಿಯಲ್ಲೇ ಗೊತ್ತಿಲ್ಲ, ಅದಕ್ಕೋಸ್ಕರ ಗೊತ್ತಾಗಲಿ. ಯಾಕಂದರೆ ನಮ್ಮ ಹಳ್ಳಿ ಕಡೆ ಅದು ಮೊಬೈಲ್ ಯೂಸ್ ಮಾಡಿದ್ರೆ ಅಪರೂಪ, ಅದು ಕಾಲ್ ಅದರ ಬಿಟ್ಟು ಇದು ಹೊಸದಾಗಿ ಅಪ್ಡೇಟ್ ಆಯ್ತಲ್ಲ, ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಕಾಲ್ ರಿಸೀವ್ ಮಾಡೋಕ್ಕೆ ಆಗ್ತಿರ್ಕಿಲ್ಲ. ಈ ಕಡೆ ರಿಸೀವ್ ಮಾಡ್ರೆ ಆ ಕಡೆ ಹೋಗುತ್ತೆ, ಆ ಕಡೆ ರಿಸೀವ್ ಮಾಡ್ರೆ ಈ ಕಡೆ ಹೋಗುತ್ತೆ, ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಆ ಪ್ರಾಬ್ಲಮ್ ನಿಮ್ಗೆ ಯಾವುದೇ ಕಾರಣಕ್ಕೂ ಆಗಬಾರ್ದು, ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಿದ್ದೆ ಆಯ್ತಾ. ಇವತ್ತು ನಾನು ಮುಗಿಸ್ತೀನಿ. ಮುಂಚೆ ಪ್ರತಿಯೊಬ್ಬ ಕಂಟಿಗೆ ಸ್ಪಾನ್ಸರ್ಸ್ ಆಗಿರೋದು ಪ್ರತಿಯೊಬ್ಬರು ಈ ಒಂದು ಯಾವ ರೀತಿ ಅನ್ಸೋದು ಚಿಕ್ಕದೇ ಕಮೆಂಟ್ ಅದ್ರ ಜೊತೆ ಇದೇ ರೀತಿ ವಿಡಿಯೋ ಮಾಡ್ತಾ ಇರ್ತೀನಿ, ಸಪೋರ್ಟ್ ಮಾಡ್ತಾರೆ ಅಂತ ಪ್ರತಿಯೊಬ್ಬ ಕಂಟಿಗೆ ಸ್ಪಾನ್ಸರ್ ಕೂಡ ಜೀವನ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಎಲ್ಲರಿಗೆ ಬಾಯ್. ಅಲ್ಲಿವರೆಗೆ ವಿಡಿಯೋ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ, ಮರಿಬೇಡಿ.